ಹೆಲೋ ಎವ್ರಿವನ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಮಲೆ ಗಿಡಕ್ಕೆ ಯಾವ ರೀತಿ ಮದ್ದು ಹಾಕಿದೆ ಅಂತ ನಾನು ಹೇಳ್ತೇನೆ. ಇದು ಬಂದುಬಿಟ್ಟು ಸ್ಟೆಪ್ಟೋಸೈಕ್ಲಿನ್ ಅಂತೇಳಿ. ಇದು 20 ಲೀಟರ್ ನೀರಿಗೆ ಹಾಕಿ ಅಂತ ಹೇಳಿದರು ಅವರು. ಮತ್ತು ಪೋವಾಸ್ಟಿನ್ ಅಂತೇಳಿ ಇದು 50 ಗ್ರಾಮು. ಇದು ಕೂಡ 20 ಲೀಟರ್ ನೀರಿಗೆ ಹಾಕ್ಬೋದು ಅಂತ ಹೇಳಿದರು. ಪೋಸ್ಮಿಟ್ ಬಂದುಬಿಟ್ಟು 40 ml ಹಾಕಿ ಅಂತ ಹೇಳಿದರು. ಇದು ಜನರಲ್ ಲಿಕ್ವಿಡ್ 40 ml ಹಾಕ್ತೇನೆ. ನಾನು ನಾರ್ಮಲ್ಲಾಗಿ ಔಷಧಿ ಹಾಕುವಾಗ ನಾನು ಕೇಳುವುದಿಲ್ಲ. ಆದರೆ ನನಗೆ ಗಿಡಗಳಿಗೆ ಅಥವಾ ಹೂವಿಗೆ ರೋಗ ಬಂದಾಗ ನಾನು ಮದ್ದೇನು ಅಂಗಡಿಗೆ ಹೋಗಿ ಕೇಳಿ ತಗೊಂಡು ಬರ್ತೇನೆ. ಅದು ಗಿಡ ಅಥವಾ ಹೂವನ್ನು ತಗೊಂಡು ಹೋಗ್ತೇನೆ. ಇದನ್ನು ನಾನು ಬಿಸಿ ನೀರಿಗೆ ಹಾಕ್ತಿದ್ದೇನೆ, ಡೈರೆಕ್ಟಾಗಿ ನೀರಿಗೆ ಹಾಕುವುದಿಲ್ಲ. ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ನೀರಿಗೆ ಮಿಕ್ಸ್ ಚಪ್ಪೆ ನೀರಿಗೆ ಮಿಕ್ಸ್ ಮಾಡ್ತೇನೆ. ನೋಡಿ ಹಾಕಿಟ್ಟಿದ್ದೇನೆ ನೀರು, ಬಿಸಿ ನೀರು ಮಾಡ್ಕೊಂಡು ಬಂದಿದ್ದೇನೆ ನಾನು. ಪೋವಾಸ್ಟಿನನ್ನು ಡೈರೆಕ್ಟಾಗಿ ನೀರಿಗೆ ಹಾಕ್ತೇನೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಇದು ಒಂದು ಮಾತ್ರ ನಾವು ಬಿಸಿ ನೀರಿಗೆ ಹಾಕಬೇಕು. ಪೋಸ್ಮಿಟ್ ಮತ್ತು ಜನರಲ್ ಲಿಕ್ವಿಡನ್ನು ನಾನು ಡೈರೆಕ್ಟ್ ನೀರಿಗೆ ಹಾಕ್ತಿದ್ದೇನೆ, 40 ml ಅನ್ನು. ನಾನು ಇದನ್ನು ಯಾಕೆ ಹಾಕ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಹೂವು ತುಂಬ ಚಿಕ್ಕದಾಗಿದೆ. ಹಾಗಾಗಿ ನಾನು 1 ವಾರದ ಹಿಂದೆ ಫೆಗಸಸ್ ಹಾಕಿದೆ. ನಾನು ಫೆಗಸಸ್ ಹಾಕಿದರೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಡಿಮೆ ಆಗಲಿಲ್ಲ. ಹುಳ ಎಲ್ಲ ಹೋಗಿದೆ, ಆದರೆ ಹೂವು ಮಾತ್ರ ದೊಡ್ಡದಾಗಲಿಲ್ಲ. ಅಂಗಡಿಯವರ ಹತ್ರ ಕೇಳಿದಾಗ, ಮದ್ದಿನ ಅಂಗಡಿಯವರ ಹತ್ರ ಕೇಳಿದಾಗ ಅವರು ಹೇಳಿದರು, ಇದಕ್ಕೆ ವೆದರಿಂದ ಹೀಗಾಗಿದೆ ಅಂತ ಹೇಳಿದರು. ಹಾಗಾಗಿ ಅವರು ಮದ್ದು ಕೊಟ್ಟರು. ಒಂದು 300 ರೂಪೀಸ್ ಆಯಿತು. ನೀವು ಕೂಡ ಹಾಗೆಯೇ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಮಾಡೋದಕ್ಕಿಂತ ನಿಮಗೆ ಒಂದು ಡಿಫ್ರೆಂಟಾಗಿ ಒಂದು ರೋಗ ಬಂದಾಗ ನಿಮ್ಮ ಮಲ್ಲಿಗೆ ಗಿಡಕ್ಕೆ ನೀವು ಡೈರೆಕ್ಟಾಗಿ ಹೋಗಿ ಮದ್ದಿನ ಅಂಗಡಿಯವರಿಗೆ ಹೂವು ಅಥವಾ ಎಲೆಗಳನ್ನು ತೋರಿಸಿ ನೀವು ಮದ್ದು ತಗೊಂಡು ಬನ್ನಿ. ಈಗ ನಾರ್ಮಲ್ ಆಗಿರೋ ರೋಗನೇ ಬೇರೆ. ಈಗ ವೆದರ್ ತುಂಬ ಚೇಂಜ್ ಆಗಿ ಬರ್ತದೆ. ಈ ವರ್ಷ ಇರೋ ವೆದರು ಮುಂದಿನ ವರ್ಷ ಇರೋದಿಲ್ಲ. ಹಾಗಾಗಿ ರೋಗಗಳು ಕೂಡ ಡಿಫ್ರೆಂಟಾಗಿರ್ತದೆ. ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ಮದ್ದು ಮಾಡಬೇಕು. ನಮಗೆ ಹೇಗೆ ಜ್ವರ ಬಂದಾಗ ಬೇರೆ, ಕಾಲುನೋವು ಬಂದಾಗ ಬೇರೆ ಮಾಡ್ತೀವಿ ನಾವು, ಹಾಗೆಯೇ ಬೇರೆ ಬೇರೆ ಮದ್ದನ್ನು ಮಾಡಬೇಕು. ನೀವು ಯಾರ ಹತ್ರನಾದರೂ ಕೇಳಿದಾಗ ಯಾವ ಮದ್ದು ಸ್ಪ್ರೇ ಮಾಡ್ತೀರಿ ಅಂತ ಕೇಳಿದಾಗ ನಮ್ಮಲ್ಲಿರೋ ಮದ್ದನ್ನೇ ನಾವು ಹೇಳ್ತೇವೆ. ಹಾಗೆ ಹಾಕೋದಲ್ಲ. ನಾನು ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೇನೆ, ನನ್ನ ಹತ್ರ ಕೇಳಿದವರಿಗೆ ನಾನು ಇದನ್ನೇ ಹಾಕ್ತೇನೆ, ಆದರೆ ಬೇರೆನೂ ತರ್ತೇನೆ ಅಂತ ಹೇಳಿದ್ದೇನೆ. ನೀವು ಕೂಡ ಹಾಗೆ ಬೇರೆನೇ ಸ್ಪ್ರೇ ಮಾಡಿ. ಯಾಕಂತ ಹೇಳಿದೆ, ಒಬ್ಬರು ಹೇಳಿದ್ದನ್ನು ನೀವು ಮಾಡಿದಾಗ ನಿಮ್ಮದು ಕಡಿಮೆ ಆಗದಿದ್ದಾಗ ನಿಮ್ಮ ಮನಸ್ಸಿಗೆ ಅನಿಸ್ತದೆ, ಇವರು ಇದನ್ನು ಹಾಕ್ತಾರೋ ಇಲ್ಲೋ, ನಮ್ಮದು ಕಡಿಮೆ ಆಗಲಿಲ್ಲ ಅಂತೇಳಿ. ಯಾಕಂತ ಹೇಳಿದರೆ, ಹುಳ ಬರುವಾಗ ಬೇರೆ ಬೇರೆ ರೀತಿಯ ರೋಗ ಬರ್ತದೆ, ಒಂದೇ ರೀತಿಯ ರೋಗ ಬರುವುದಿಲ್ಲ. ಹುಳ ಬೀಳುವಾಗ ನುಸಿ ಕಾಟವೇ ಬೇರೆ, ಚಿಟ್ಟೆಯಿಂದ ಬೇರೆ ಹುಳ ಬರ್ತದೆ, ಹೀಗೆ ಬೇರೆ ಬೇರೆ ಹುಳ ಬರ್ತದೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಮದ್ದಿನ ಅಂಗಡಿಯವರಿಗೆ ಹೋಗಿ ತಂದು ಸ್ಪ್ರೇ ಮಾಡಿ. ನೀವು ವಾರಕ್ಕೊಮ್ಮೆ ಹಾಕ್ತಿರಲ್ಲ, ಅದನ್ನೆಲ್ಲ ನಾವೀಗ ನಾರ್ಮಲಾಗಿ ಹಾಕುವಂಥದ್ದನ್ನು ಹಾಕ್ಬೋದು ನೀವು. ಆದರೆ ನಿಮಗೆ ಈ ಥರ ರೋಗಗಳು ಬಂದಾಗ, ಹೂವು ಚಿಕ್ಕದಾಗೋದು, ಹೂವು ಮುದುಡಿ ಹೋಗೋದು, ಆ ಥರ ಎಲ್ಲ ಆದಾಗ ನೀವು ಅಂಗಡಿಗೆ ಹೋಗಿ ತಂದು ಹಾಕೋದು ಒಳ್ಳೆಯದು. ಹೂವನ್ನು ಹಿಡ್ಕೊಂಡು ಹೋಗಬೇಕು. ನೋಡಿ, ನಾನಿದು ಮಿಕ್ಸ್ ಮಾಡ್ತಿದ್ದೇನೆ, ಬಿಸಿ ನೀರಿಗೆ ಹಾಕಿದ್ದನ್ನು. ಆಮೇಲೆ ಇದಕ್ಕೆ ಇನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ. ಎಲ್ಲ ಪೌಡರೆಲ್ಲ ಹಾಕಿದ್ದೇನಲ್ಲ, ಲಿಕ್ವಿಡ್ ಎಲ್ಲ ಹಾಕಿದ್ದೇನಲ್ಲ, ಎಲ್ಲ ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸಿಂಗ್ ಆಗಬೇಕು ನಾವು ಸ್ಪ್ರೇ ಮಾಡುವಾಗ. ಹಾಗಾಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಅತಿ ಚಿಕ್ಕದಾಗಿ ಬಂದಿದೆ. ಫ್ರೆಂಡ್ಸ್, ನೀವು ಈ ಥರ ತಪ್ಪು ಮಾಡಬೇಡಿ. ಯಾಕೆ ಗೊತ್ತುಂಟಾ, ನನ್ನ ಮಲ್ಲಿಗೆ ಹೂವು ಎಲ್ಲ ಹಾಳಾಗಿದೆ. ನಿಮ್ಮ ಮಲ್ಲಿಗೆ ಹೂವುಗಳನ್ನು ಹೀಗೆ ಹಾಳು ಮಾಡ್ಕೊಳ್ಬೇಡಿ. ಒಂದು ಗಿಡಕ್ಕೆ ರೋಗ ಬಂದರೆ ಇಮ್ಮಿಡಿಯೇಟ್ಲಿ ಹೋಗಿ ಮದ್ದನ್ನು ತಂದು ಸ್ಪ್ರೇ ಮಾಡಿ. ನಾನು ನೋಡಿ ಮಿಕ್ಸ್ ಮಾಡ್ತಿದ್ದೇನೆ. ಕಲ್ಲ ನೋಡಿ ಹೇಗೆ ಬಂದಿದೆ, ಹಾಲು ಥರ ಬಂದಿದೆ, ಬಾದಾಮ್ ಹಾಲು ಥರ ಬಂದಿದೆ, ಮಿಕ್ಸ್ ಆಗಿದೆ ಚೆಂದ. ನಾನು ಇದನ್ನು ಅರ್ಧ ಹಾಕ್ಕೊಂಡು ಸ್ಪ್ರೇ ಮಾಡ್ತೇನೆ. ಯಾಕಂದರೆ ತುಂಬ ಹಾಕಿದರೆ ಎತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೋಡಿ, ನನ್ನ ಮಲ್ಲಿಗೆ ಹೂವು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೇನೆ. ನಾನು ಇವತ್ತಿದು ಮೊಗ್ಗೆ ತೋರಿಸ್ತಿದ್ದೇನೆ. ಇದು ಇವತ್ತಿದ ಮೊಗ್ಗೆ ಹಾಗೆ ಕಾಣಿಸ್ತದ ನೋಡಿ, ಎಷ್ಟು ಚಿಕ್ಕದಾಗಿದೆ. ಬಟ್ ನಾನು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಸರಿಯಾಗಲಿಲ್ಲ ಫೆಗಸಸ್ಸಿಂದ. ಹಾಗಾಗಿ ಹುಳಗಳಿಂದ ಆಗಿದ್ದಾದರೆ ಸರಿಯಾಗುತ್ತೆ, ವೆದರಿಗೆಲ್ಲ ಆಗಿದ್ದಾದರೆ ನಾವು ಬೇರೆ ಬೇರೆಯೇ ಮದ್ದು ಸ್ಪ್ರೇ ಮಾಡಬೇಕಾಗ್ತದೆ. ನನ್ನ ಎಲ್ಲ ಮಲ್ಲಿಗೆ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ. ಹೊಸ ಚಿಗುರು ಬರಲಿಕ್ಕೆ ನಾನು ಬೇರೆ ಒಂದು ಫರ್ಟಿಲೈಸರ್ ಹಾಕಿದ್ದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದು ಹಾಕಿದರೆ ಸಹ ತುಂಬ ಹುಳ ಬರ್ತದೆ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಇದು ಮದ್ದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಎಲೆಗಳಲ್ಲೂ ಅದೇ ಥರ ಆಗಿದೆ, ಎಲ್ಲ ಮೊಗ್ಗೆಗಳಲ್ಲೂ ಹಾಗೆ ಆಗಿದೆ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತೇನೆ. ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುವ ಹಾಗೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.